ಆಟೋದಲ್ಲಿ ಪ್ರೇಮಿಗಳಿಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಹೊರ ವಲಯದಲ್ಲಿ ಒಂದು ಘಟನೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದ ನಿವಾಸಿಗಳಿವರು. ಆಟೋದಲ್ಲಿ ಪ್ರೇಮಿಗಳಿಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಹೊರವಲಯದಲ್ಲಿ ಘಟನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದ ನಿವಾಸಿಗಳಿಬ್ರು. ರಾಘವೇಂದ್ರ ಜಾಧವ್ 28 ವರ್ಷ, ರಂಜಿತಾ ಎನ್ನುವಂತವಳು 26 ವರ್ಷ ಮೃತರು. ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ರಾಘವೇಂದ್ರ ಅಂಡ್ ರಂಜಿತಾ ಕಳೆದ 15 ದಿನಗಳ ಹಿಂದೆ ರಂಜಿತಾ ನಿಶ್ಚಿತಾರ್ಥವಾಗಿತ್ತು. ಬೇರೊಬ್ಬ ಯುವಕನೊಟ್ಟಿಗೆ ಮದುವೆ ನಿಶ್ಚಯದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ನಿರ್ಜನ ಪ್ರದೇಶಕ್ಕೆ ಆಟೋದಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಂಡಿರುವುದು. ಸ್ಥಳಕ್ಕೆ ಗೋಕಾಕ್ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಏನ್ ಹೇಳೋಣ, ಈಗಿನ ಕಾಲದ ಮಕ್ಕಳಿಗೆ ಪ್ರೀತಿ ಮಾಡಿದ್ರೆ ಏನು ಪಾಲಕರನ್ನ ಒಪ್ಪಿಸುವಂತ ತಾಕತ್ತಿರಬೇಕು, ಅಥವಾ ನಾನು ಚೆನ್ನಾಗಿ ಜೀವನ ಮಾಡಿಸ್ಕೊಂಡು ಹೋಗ್ತೀನಿ, ನಾನು ಅವನ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ಅನ್ನುವಂಥ ಗ್ಯಾರಂಟಿಗಳಿರಬೇಕು. ಅಥವಾ ಚಿಕ್ಕ ವಯಸ್ಸಲ್ಲಿ ಯಾಕೆ ಸಾಯಬೇಕು? ನಿಮ್ಮ ಅಪ್ಪ ಅಮ್ಮಗಳು ಎಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿರ್ತಾರೆ ನಿಮ್ಮನ್ನ. ಸ್ವಲ್ಪ ಯೋಚನೆ ಮಾಡಿಕೊಂಡು ಪ್ರೀತಿಗೋಸ್ಕರ ಸಾಯೋದು ತುಂಬ ಹೇಳಕ್ಕಾಗದೇ ಇರುವಷ್ಟು ಬೇಜಾರಾಗತ್ತೆ. ಏನೇ ಆದರೂ ಕೂಡ ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸುವಂತ ಶಕ್ತಿ ದೇವರು ಕೊಡ್ಲಿ. ಎಸ್, ಈಗಿನ ಕಾಲದ ಒಂದು ಪ್ರೇಮಿಗಳಿದ್ದಾರಲ್ಲ, ಅವರೆಲ್ಲ ದುಡುಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದೇ ಹೆಚ್ಚು. ಮನೇಲಿ ಕೂತ್ಕೊಂಡು ಮಾತುಕತೆ ಆಡಿದ್ರೆ ಏನೇನೋ ಬಗೆಹರಿಯುತ್ತಂತೆ, ಈ ಲವ್ ವಿಚಾರ ಬಗೆಹರಿಯೋದಿಲ್ವಾ? ಅದಕ್ಕೆ ಪ್ರಾಣಗಳನ್ನೇ ತೆಗೆದುಕೊಳ್ಳಬೇಕಾ? ಯೋಚನೆ ಮಾಡಿ ಈಗಿನ ಯೂತ್ಸ್. ಎಸ್, ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ರಾಘವೇಂದ್ರ ಹಾಗೂ ರಂಜಿತಾ ಎನ್ನುವರು ಕಳೆದ 15 ದಿನಗಳ ಹಿಂದೆ ರಂಜಿತಾ ನಿಶ್ಚಿತಾರ್ಥವಾಗಿತ್ತು. ಬೇರೆ ಒಬ್ಬ ಹುಡುಗನ ಜೊತೆಯಲ್ಲಿ ಇಷ್ಟಿತ್ತು ಅಂತಂದ್ರೆ ರಂಜಿತಾ ಅವರ ಮನೆಗೆ ಈತ ಹೋಗಿ ಭೇಟಿಯನ್ನ ನೀಡಿ ಪ್ರೇಮದ ವಿಚಾರವನ್ನ ತಿಳಿಸಿದ್ರೆ ಮದುವೆ ಮಾಡಿಕೊಡ್ತಿದ್ರು. ಏನೋ ಒಪ್ಕೊಂಡಿಲ್ಲ ಅಂತಂದ್ರೆ ಒಂದು 5-6 ವರ್ಷ ಕಾದಿದ್ರೆ ಮುಗಿತಿತ್ತು, ಅವರೇ ಮದುವೆ ಮಾಡಿಕೊಡ್ತಿದ್ರು. ಅದು ಬಿಟ್ಟು ನೇಣಿಗೆ ಶರಣಾಗಿರುವಂಥದ್ದು ನಿಜಕ್ಕೂ ಕೂಡ ಕರುಳು ಹಿಂಡುವಂತ ಕಥೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.